ಸರ್, ರಾವಣ ಅಥವಾ ದುರ್ಯೋಧನನಂತಹ ಖಳನಾಯಕರನ್ನು ಹಳೆಯ ಸಿನಿಮಾಗಳಲ್ಲಿ ಹೀರೋ ತರಹ ತೋರಿಸಿದ್ದರ ಉದ್ದೇಶ ಏನಿರಬಹುದು ಅಂತ? ಈ ಪ್ರತಿನಾಯಕನ ಕಥಾವಸ್ತು ನಮ್ಮಲ್ಲಿ ಈಗಲೇ ಅಂತಲ್ಲ, ಅದು ನಮ್ಮ ಸಾಹಿತ್ಯದಲ್ಲೂ ಬಂದಿದೆ. ಅಂದರೆ ಯಾವುದೋ ಒಬ್ಬ ಪ್ರತಿನಾಯಕ, ಅಂದರೆ ಯಾವುದು ಒಂದು ಕಾವ್ಯದಲ್ಲಿ ಒಬ್ಬ ಕಳ ಆಗಿರ್ತಾನೆ. ಸೊ ಆ ಕಳನಾದವನು, ಉದಾಹರಣೆಗೆ ಕರ್ಣನ ಬಗ್ಗೆ, ಕರ್ಣ ದುರ್ಯೋಧನನ ಜೊತೆಗಿದ್ದ, ಅಂದರೆ ದುರ್ಯೋಧನ ಒಬ್ಬ ಕಳಪಾತ್ರ, ಅವನಿಗೆ ಸಹಾಯ ಮಾಡೋನು, ಸ್ನೇಹಿತ ಆದವನು ಅವನ ಜೊತೆಗೆ ಸೇರಿದಂಗೆ. ಆದರೆ ಕರ್ಣನ ಬೇರೆ ಗುಣಗಳಿತ್ತಲ್ಲ, ಅವನ ಉದಾತ್ತವಾದ ಗುಣ, ಅವನ ದಾನ ಶೂರತ್ವ, ಇದನ್ನು ಹೈಲೈಟ್ ಮಾಡುವಂಥ ಕಥಾವಸ್ತುಗಳು ಕರ್ಣನ ಬಗ್ಗೆ ಬಂತು. ಅದು ಭಾಳ ಹಿಂದಿನ ಸಾಹಿತಿಗಳು ಬರೆದ್ರು. ಅದನ್ನೇ ಆಮೇಲೆ ಆದಷ್ಟು ನಾಟಕಕ್ಕೂ ಬಂತು, ಆಮೇಲೆ ಸಿನಿಮಾನೂ ಬಂತು ಆ ಥರದ್ದು. ಸೊ ಹೀಗಾಗಿ ಪ್ರತಿನಾಯಕನ ಪಾತ್ರವನ್ನು, ಆ ನಾಯಕನ ಪಾತ್ರದ ಕೆಲವು ಗುಣಗಳು, ಅಂದರೆ ಉದಾಹರಣೆಗೆ ವೀರಾವೇಶ, ಈಗ ದುರ್ಯೋಧನನ ಅಭಿಮಾನದನ ಅಂತಾರೆ, ಅವನ ಅಭಿಮಾನದ ವ್ಯಕ್ತಿತ್ವವನ್ನು ತೋರಿಸುವಂಥದ್ದು, ಅಥವಾ ಹಿರಣ್ಯಕಶಿಪುವಿನ ಛಲ, ಅವನ ಕೇಳೋವಂಥ ವರಗಳು. ಅಂದರೆ ಈ ಪ್ರತಿನಾಯಕ ಪಾತ್ರಗಳನ್ನೇ ಮುಖ್ಯವಾಗಿ ಇಟ್ಕೊಂಡು, ಅಂತಿಮವಾಗಿ ಪ್ರತಿನಾಯಕ ಸೋಲ್ತಾನೆ, ಪ್ರತಿನಾಯಕ ಸೋಲ್ಲೇಬೇಕು. ಸೊ ಆದರೆ ಪ್ರತಿನಾಯಕ ಸೋಲಕ್ಕೆ ಮುಂಚೆ ಅವನ ಯಾವ್ಯಾವ ರೀತಿಯ ವ್ಯಕ್ತಿತ್ವ ಅಥವಾ ಅವನ ಸಾಮರ್ಥ್ಯಗಳಿದೆಯಲ್ಲ, ಆ ಸಾಮರ್ಥ್ಯ ವೀರರಸ ಇರ್ಬೋದು, ಶೃಂಗಾರ ರಸ ಇರ್ಬೋದು, ಅದನ್ನು ತೋರಿಸಿ ಜನ ಕೂಡ ಅದನ್ನು ನೋಡಿ ಮೆಚ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಈ ಖಳನಾಯಕನನ್ನು ಕೂಡ ಅವನನ್ನೇ ಮುಖ್ಯ ಪ್ರಧಾನ ಪಾತ್ರವಾಗಿರಿಸ್ಕೊಂಡಂಥ ಕಥಾವಸ್ತುಗಳು ನಮ್ಮ ಸಾಹಿತ್ಯದಲ್ಲೂ ಬಂದಿವೆ, ನಾಟಕದಲ್ಲೂ ಬಂದಿವೆ, ಹಾಗೆ ಚಲನಚಿತ್ರದಲ್ಲೂ ಅದು ಮುಂದುವರಿದು. ಹಾಗಾಗಿ ಆದರೆ ಒಂದೇನು ಅಂತಂದರೆ, ಕೆಲವೊಮ್ಮೆ ಆ ಪ್ರತಿನಾಯಕನ ಪಾತ್ರವನ್ನು ತೋರಿಸೋದ್ರ ಜೊತೆಗೆ ಅದನ್ನೇ ಹೈಲೈಟ್ ಮಾಡಿದಾಗ, ಉದಾಹರಣೆ ಯಾವುದೇ ನಾಯಕ ನಟರು ಮಾಡಿದಾಗ ಜನಗಳು ನಾಯಕ ನಟರಿಗೋಸ್ಕರ ಹೆಚ್ಚು ಸಿನಿಮಾವನ್ನು ಇಷ್ಟಪಡ್ತಾರೆ ಅಂದಾಗ ಅದನ್ನು ವಿಜೃಂಭಿಸುವುದು ಮೊದಲಿಂದ ನಡ್ಕೊಂಡು ಬಂತು. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಕೊನೆಯಲ್ಲಿ ಸಾವು ನೋವು ಪ್ರತಿನಾಯಕ ಅನುಭವಿಸ್ಬೋದು, ಅಂದರೆ ವಿಲನ್ಗೆ ಅಂತ್ಯ ಆ ಥರ ಇರುತ್ತೆ. ಆದರೆ ಅಲ್ಲಿವರೆಗೂ ಆತನ ಪಾತ್ರದ ವಿಜೃಂಭಣೆ ಇದೆಯಲ್ಲ, ಅದು ಜನರನ್ನು ಸೆಳೆಯುತ್ತೆ ಅನ್ನೋದು ನಿಜ ಕೂಡ. ಸೊ ಹಾಗಾಗಿ ಅದರಲ್ಲೂ ಪ್ರಸಿದ್ಧ ನಾಯಕ ನಟರು ಮಾಡಿದಾಗ ಆ ಸನ್ನಿವೇಶಗಳನ್ನ ಅತಿ ವಿಜೃಂಭಿಸಿದ್ದು ಉಂಟು. ಅದು ತಪ್ಪೇನು ಅಂತ ಅನ್ನಿಸ್ತಲ್ಲ ನನಗೆ. ಈಗ ರಾವಣನ್ನೇ ಮುಖ್ಯವಾಗಿ ಪಾತ್ರ ಇಟ್ಕೊಂಡು ಮಾಡಿದಾಗ ರಾವಣನ ವಿಜೃಂಭಣೆ ನಡೆಯುತ್ತೆ. ಈಗ ಉದಾಹರಣೆ ಭೂಕೈಲಾಸದಲ್ಲಿ ರಾವಣ ತನ್ನ ಶಿವನನ್ನು ಮೆಚ್ಚಿಸಿ ಆತ್ಮಲಿಂಗವನ್ನು ತರೋದೇ ಮುಖ್ಯವಾದ ಕತೆ. ಸೊ ಹಾಗಾಗಿ ಅಲ್ಲಿ ರಾವಣನ ಪಾತ್ರವೇ ಇಡೀ ಸಿನಿಮಾದಲ್ಲಿ ಇದೆ. ಅಲ್ಲಿ ರಾಮನ ಪಾತ್ರ ಬಂದು ಹೋಗುತ್ತೆ, ಆದರೆ ರಾವಣನ ಪಾತ್ರದ ಮೇಲೆ ಇದ್ದಂಥ ಕತೆ ಅದು. ಹಾಗಾಗಿ ಇಡೀ ರಾವಣ ಪಾತ್ರವನ್ನೇ ಮುಖ್ಯವಾಗಿ ಬರುತ್ತೆ. ಅದನ್ನು ಈಗ ರಾಜ್ಕುಮಾರ್ ಅಂತವ್ರು ರಾವಣನ ಪಾತ್ರ ಮಾಡಿದಾಗ ಇಡೀ ಸಿನಿಮಾ ಅದು ರಾಜ್ಕುಮಾರ್ ಸಿನಿಮಾ ಆಗುತ್ತೆ, ಮತ್ತು ರಾವಣನ ಪಾತ್ರಧಾರಿಯ ಸಿನಿಮಾ ಆಗುತ್ತೆ. ಹಾಗಾಗಿ ಪ್ರತಿನಾಯಕನ ವಿಜೃಂಭಣೆ ನಡೆಯುತ್ತೆ. ಆದರೆ ಕೊನೆಗೆ ಏನು ಹೇಳ್ತಾರೆ, ಏನು ನಮ್ಮ ಪುರಾಣಗಳಲ್ಲಿ ಏನು ಹೇಳಿದೆ, ಅಂತಿಮವಾಗಿ ಸತ್ಯ ಗೆಲ್ಲತ್ತೆ, ನ್ಯಾಯ ಗೆಲ್ಲತ್ತೆ, ಧರ್ಮ ಗೆಲ್ಲತ್ತೆ. ಇದನ್ನು ಎಲ್ಲ ಸಿನಿಮಾಗಲ್ಲೂ ಕೊನೆಯಲ್ಲಿ ಹೇಳುತ್ತೆ. ಸರ್, ಇನ್ನೊಂದು ಪ್ರಶ್ನೆ ಏನು ಅಂತಂದರೆ, ಈಗ ಡಾಕ್ಟರ್ ರಾಜ್ಕುಮಾರ್ ಅವರು ನಮ್ಮ ನಾಡಿನ ನಾಯಕನನ್ನು ಖಳನಾಯಕನಾಗಿ ನೋಡಿ ಜನ ಹೇಗೆ ಒಪ್ಕೊಂಡ್ರು ಅನ್ನೋದೊಂದು ಪ್ರಶ್ನೆ ಕಾಡುತ್ತೆ. ಯಾಕಂದರೆ ಈಗ ನಮ್ಮ ನಾಡಿನ ನಟರು ಯಾರಾದರೂ ಹೋಗಿ, ಈಗ ಅಫ್ಕೋರ್ಸ್ ಯಶ್ ಅವರು ರಾವಣ ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದಾರೆ, ಕೆಲವರು ಹೇಳ್ತಾರೆ ರಾಮನ್ ಪಾತ್ರ ಮಾಡಿದರೆ ಚೆನ್ನಾಗಿರೋದು, ಯಾಕಂದರೆ ನಾಯಕ ಖಳನಾಯಕ ಅಂತಂದು ಯಶ್ ಅವರೇ ಸಮರ್ಥಿಸ್ಕೊಂಡಿದ್ದಾರೆ, ಅಂದರೆ ಅದರಲ್ಲಿ ಆ್ಯಕ್ಟಿಂಗ್ ಜಾಸ್ತಿ ಸ್ಕೋಪ್ ಇರುತ್ತೆ. ಸೊ ಹಾಗಾಗಿ ನಾನು ಮಾಡ್ತಾ ಇದ್ದೀನಿ, ನಂಗೆ ರಾವಣನೇ ಇಷ್ಟ ಅಂತ ಹೇಳಿರೋದುಂಟು. ಸೊ ಹೇಗೆ ಒಪ್ಕೊಂಡ್ರು ರಾಜ್ಕುಮಾರ್ ಅವರನ್ನ ಅನ್ನೋದೊಂದು ಪ್ರಶ್ನೆ. ಇದಕ್ಕೇನಂತಂದರೆ, ಇಲ್ಲಿ ಈ ಖಳನಾಯಕ ಮತ್ತು ನಾಯಕ ಅನ್ನೋದು ಈ ಪೌರಾಣಿಕ ಪಾತ್ರಗಳಲ್ಲಿ ಜನರ ಮನಸ್ಸಿಗೆ, ಈಗ ರಾವಣ ಇಲ್ಲದೆ ರಾಮ ಇಲ್ಲ. ಸೊ ರಾಮನನ್ನು ನಾವು ವಿಜೃಂಭಿಸಿ ರಾಮನ ಮಹತ್ವವನ್ನು ತೋರಿಸ್ಬೇಕಾದ್ರೆ ಪ್ರತಿನಾಯಕನಾದ ರಾವಣನ ಮಹತ್ವವನ್ನು ತೋರಿಸ್ಬೇಕು. ರಾವಣನ ಸಾಮರ್ಥ್ಯ ತೋರಿಸಿದ್ರೆ ರಾವಣನ ಗೆದ್ದಂಥ ರಾಮ ಎಷ್ಟು ದೊಡ್ಡವನು ಅನ್ನೋದು ಗೊತ್ತಾಗುತ್ತೆ. ಹಾಗೆ ಹಿರಣ್ಯಕಶಿಪುವನ್ನು ಎಷ್ಟು ಅವನ ಸಾಮರ್ಥ್ಯ ಅಂತ ತೋರಿಸಿದ್ರೆ ಆಮೇಲೆ ನರಸಿಂಹಾವತಾರಕ್ಕೆ ಹೆಚ್ಚಿನ ಮಹತ್ವ ಬರುತ್ತೆ. ಸೊ ಹೀಗಾಗಿ ಇಲ್ಲೇನಾಗುತ್ತೆ, ಇಲ್ಲಿ ಆ ಪಾತ್ರ ಅನ್ನೋದು ಮುಖ್ಯ ಆಯಿತು. ಅಂದರೆ ರಾವಣನ ಶಕ್ತಿ, ಸಾಮರ್ಥ್ಯ ಇವುಗಳನ್ನ ಜನ ನೋಡಿ ಇಷ್ಟಪಟ್ಟು ಆಮೇಲೆ ಕೊನೆಯಲ್ಲಿ ಅಂಥ ರಾವಣನ ಕೂಡ ದೇವರು ಗೆಲ್ತಾನೆ. ಹಾಗೆ ಇದು ಮುಖ್ಯ ಆಗುತ್ತೆ. ಅವಾಗೇನಾಗುತ್ತೆ, ಜನ ನೋಡೋದಲ್ಲಿ ರಾವಣನ ಪಾತ್ರವನ್ನು ಮಾತ್ರ ಅಷ್ಟೇ. ಈಗ ಸಂಪೂರ್ಣ ರಾಮಾಯಣ ಅಥವಾ ಸಂಪೂರ್ಣ ಮಹಾಭಾರತ ಅಂತ ನೋಡಿದಾಗ ಆವಾಗ ನಿಮ್ಗೆ ಎಲ್ಲ ಪಾತ್ರಗಳು, ಅದರಲ್ಲಿ ನಾಯಕ ಮುಖ್ಯ ಅಥವಾ ಪ್ರತಿನಾಯಕ ನೆಕ್ಸ್ಟು ಈ ಥರದ್ದು ಬರುತ್ತೆ. ಆದರೆ ಒಂದು ಭಾಗವನ್ನಷ್ಟೇ ತೊಗೊಂಡು ಮಾಡಿದಾಗ ಆ ಭಾಗದಲ್ಲಿ ಯಾವ ಪಾತ್ರಕ್ಕೆ ಹೆಚ್ಚಿನ ಮಹತ್ವ ಇದೆ ಅದನ್ನು ವಿಜೃಂಭಿಸಿ ತೋರಿಸ್ತಾರೆ. ಹಾಗಾಗಿ ಅಲ್ಲಿ ರಾಜ್ಕುಮಾರ್ ಅಂತವರು ಆ ಪ್ರತಿನಾಯಕನ ಪಾತ್ರದಲ್ಲಿ ಮಾಡಿದಂಥ ಅಭಿನಯ ಇದೆಯಲ್ಲ,
ಸೊ ರಾವಣ ಅಂದರೆ ಹೀಗೆ, ಮಹಿಷಾಸುರ ಅಂದರೆ ಹೀಗೆ, ಹಿರಣ್ಯಕಶಿಪು ಅಂದರೆ ಹೀಗೆ. ಸೊ ಇದನ್ನು ಒಂಥರ ಅದರಲ್ಲಿ ಒಂಥರ ಅದನ್ನು ಮೆಚ್ಚಿಕೊಂಡು ಅದರಲ್ಲಿ ಲೀನವಾಗಿಬಿಟ್ರು. ಸೊ ಹಾಗಾಗಿ ಅದರಲ್ಲಿ ಅದರದ್ದು ಅವರ ಅಭಿನಯ ಪ್ರತಿಭೆಯನ್ನು ಮೆಚ್ಚಿದ್ರು, ಅವರು ಆ ಪಾತ್ರಕ್ಕೂ ಸಹಿ ಅನ್ನೋದನ್ನು ಎಲ್ಲರೂ ಇಷ್ಟಪಟ್ಟರು. ಸರ್, ಆ ಕಾಲದಲ್ಲಿ ಮುಖ್ಯವಾಗಿ ಗ್ರಾಫಿಕ್ಸ್, VFX ಇಲ್ಲದಿದ್ದರೂ ಬಬ್ರುವಾಹನದಂತಹ ಸಿನಿಮಾಗಳಲ್ಲಿ ಮಾಯಾಲೋಕ ಸೃಷ್ಟಿಸಲು ಯಾವ ತಂತ್ರ ಬಳಸುತ್ತಿದ್ದರು ಅಂತ? ಈಗ ಸಾಮಾನ್ಯವಾಗಿ ಆವಾಗ ಅಂದರೆ ಗ್ರಾಫಿಕ್ಸ್ ಕಂಪ್ಯೂಟರ್ ಗ್ರಾಫಿಕ್ಸ್ ಬರೋದಕ್ಕೆ ಮುಂಚೆ ಹೆಚ್ಚಿನ ಇತರ ಪೌರಾಣಿಕ ಸಿನಿಮಾಗಳು ಒಂದು ಮಿನಿಯೇಚರ್ಗಳು ಬಳಸೋರು. ಮಿನಿಯೇಚರ್ ಅಂದರೆ ಇವಾಗ ಯಾವುದೋ ಒಂದು ಲೋಕವನ್ನು ಸೃಷ್ಟಿಸಬೇಕು, ಅದನ್ನು ಸಣ್ಣ ಮಿನಿಯೇಚರ್ ಅಂದರೆ ಚಿಕ್ಕದಾಗಿ ಒಂದು ಟೇಬಲ್ ಮೇಲೆ ಕ್ರಿಯೇಟ್ ಮಾಡ್ಕೊಳ್ಳೋಂಥದ್ದು. ಆ ನಂತರ ಸೆಟ್ಗಳನ್ನು ದೊಡ್ಡ ದೊಡ್ಡ ಸೆಟ್ಗಳನ್ನು ಹಾಕೋರು. ಕೆಲವು ದೊಡ್ಡ ಸೆಟ್ಗಳು, ಕೆಲವು ಮಿನಿಯೇಚರ್ಗಳು. ಅದರ ನಡುವೆ ಈ ಮುಖ್ಯವಾಗಿ ಹೆಚ್ಚು ಬಳಸ್ತಾ ಇದ್ದಿದ್ದು ಮಾಸ್ಕ್ ತಂತ್ರಜ್ಞಾನವನ್ನೇ. ಕ್ಯಾಮ್ರಾದಲ್ಲಿ ಮಾಸ್ಕ್ ಮಾಡಿಬಿಟ್ಟು ಆ ಭಾಗಗಳನ್ನೆಲ್ಲ ಚಿತ್ರಿಸ್ಕೊಂಡು ಅದನ್ನು ಒಂದಕ್ಕೊಂದು ಸೂಪರ್ ಇಂಪೋಸ್ ಮಾಡೋ ಥರ, ಒಂದ್ರ ಮೇಲೆ ಒಂದು ಸೂಪರ್ ಇಂಪೋಸ್ ಮಾಡೋವಂಥವ್ರು. ಈಗ ಒಂದು ಪಾತ್ರದಿಂದ ಹಿನ್ನೆಲೆ ಇವಾಗ ಯುದ್ಧ ನಡೀತಾ ಇರುತ್ತೆ, ಆದರೆ ಒಂದು ಪಾತ್ರದ ಮುಖ ಮಾತ್ರ ಕಾಣ್ತಾ ಇರುತ್ತೆ. ಆ ಪಾತ್ರದ ಮುಖದ ಹಿನ್ನೆಲೆನಲ್ಲಿ ಯುದ್ಧದ ಇದು ಬರ್ತಾರೆ. ಇದೆಲ್ಲ ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಮಾಡೋವಂಥದ್ದು. ಸೊ ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಲಿ ಇದೆಲ್ಲಾಗಲಿ ಆವಾಗ ಏನಾಗುತ್ತೆ, ಅದಕ್ಕೆ ಪೌರಾಣಿಕ ಚಿತ್ರಗಳು ಬಹುಶಃ ಕಡಿಮೆ ಆಗೋದಕ್ಕೆ ಇನ್ನೊಂದು ಕಾರಣ ಏನು ಅಂತಂದರೆ, ಬಹುಶಃ ಸೆಟ್ಗಳನ್ನು ಹಾಕೋದಕ್ಕೆ ಆಗ್ತಾಯಿದ್ದಂಥ ವೆಚ್ಚ, ಆ ಸೆಟ್ಗಳು ಹಾಕೋದಕ್ಕೆ ಬೇಕಾದಂಥ ಟೈಮು, ಆ ಕಲಾ ನಿರ್ದೇಶನ ಇದೆಯಲ್ಲ, ಅದು ಬಹಳ ತುಂಬಾ ಅದರ ವೆಚ್ಚ ಮತ್ತು ಸಮಯ ತೊಗೊಳ್ತಾ ಇದ್ದಿದ್ದರಿಂದ. ಸೊ ಹಾಗಾಗಿ ಬಹುಶಃ ಇಡೀ ಒಂದು ಪೌರಾಣಿಕ ಸಿನಿಮಾ ಮಾಡಬೇಕು ಅಂದರೆ ಅದಕ್ಕೆ ತುಂಬ ವೆಚ್ಚ ಹಿಡಿತಾ ಇತ್ತು. ಅದ್ರ ಜೊತೆಗೆ ಈ ಮಾಸ್ಕ್ ಟೆಕ್ನಾಲಜಿ, ಈಗ ಬಾಣ ಹೋಗೋದು ಇತ್ಯಾದಿ ಇದನ್ನೆಲ್ಲ, ಆಮೇಲೆ ಎಲ್ಲೋ ಒಂದು ಕಡೆ ಒಂದು ಬಾಣ ಹೋದರೆ ಅದನ್ನೆಲ್ಲೋ ನಾವು ಫಸ್ಟ್ ದಾರದಲ್ಲಿ ಹಾಕಿರ್ಬೋದು, ಬಟ್ ಆ ದಾರ ತೆಗೆಯುವಂಥದ್ದು. ಸೊ ಅದೆಲ್ಲ ಈ ಲ್ಯಾಬ್ರೇಟರಿ ಪ್ರೋಸೆಸ್ ಇತ್ತಲ್ಲ, ಅದು ತುಂಬ ಕಷ್ಟ ಮತ್ತು ಸಮಯ ವೆಚ್ಚ. ಸೊ ಇದು ಜಾಸ್ತಿ ಆಗ್ತಾ ಹೋದಂಗೆ ಬಹುಶಃ ರಾಜ್ಕುಮಾರ್ ಅಂತ ದೊಡ್ಡ ಹೀರೋ ಇದ್ದವ್ರನ್ನ ಇಟ್ಕೊಂಡು ಮಾತ್ರ ಪೌರಾಣಿಕ ಮಾಡೋಕ್ಕೆ ಯೋಚನೆ ಮಾಡ್ಬೋದಾಗಿತ್ತು ಹೊರತು, ಸೊ ಆ ವೆಚ್ಚಕ್ಕೋಸ್ಕರ ಕಡಿಮೆ ಆಗ್ತಾ ಹೋಯಿತು ಪೌರಾಣಿಕ. ಸರ್, ಈಗ ಅಹಹ ಭೋಜನಂಬು ಇಂತೈನ ವಂಟಕಂಬು ಅದರಲ್ಲಿ ಅವರು ಕುತ್ಕೊಂಡಿದ್ದಾಗ ಲಡ್ಡುಗಳು ಬಂದು ಬಾಯಿಗೆ ಬೀಳ್ತಾ ಇರುತ್ತೆ, ಹಿಂಗೆ ಬಂದು ಬಂದು. ಸೊ ಹೇಗ್ ಮಾಡ್ತಾ ಇದ್ರು ಅದನ್ನ ಟೆಕ್ನಾಲಜಿ? ಯಾಕಂದ್ರೆ ಇವತ್ತಿನ ಟೆಕ್ನಾಲಜಿಗಿಂತ ಅದು ತುಂಬಾ ಚೆನ್ನಾಗಿದೆ, ತುಂಬಾ ಅಡ್ವಾನ್ಸ್ಡ್ ಆಗಿದೆ. ಸೊ ಹೇಗ್ ಮಾಡ್ತಾ ಇದ್ರು ಇದೆ ಅಂದರೆ, ಈಗ ಟ್ರಿಕ್ ಶಾಟ್ಸ್ ಅನ್ನೋದೊಂದು ಕೇಳಿರ್ಬೋದು ನೀವು. ಸೊ ಆಗಿನ ಎಲ್ಲ ಸಿನಿಮಾಗಳಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟು ಆಗಿನ ಕಾಲದಲ್ಲಿ ಇದ್ದಿದ್ದು ಟ್ರಿಕ್ ಶಾಟ್ಸ್ಗಳಂತ. ಈ ಟ್ರಿಕ್ ಶಾಟ್ಸ್ಗಳಲ್ಲಿ ಏನು ಅಂತಂದರೆ ರಿವರ್ಸ್ ಟೆಕ್ನಿಕ್ ಯೂಸ್ ಮಾಡೋದು. ಈಗ ಒಂದು ವಸ್ತು ಬಾಯಿ ಒಳಗಡೆ ಹೋಗಬೇಕು, ಆದರೆ ಬಾಯಿ ಒಳಗಡೆ ಹೋಗೋದಕ್ಕಿಂತ ಹೆಚ್ಚಾಗಿ ಮೇಲಿಂದ ಕೆಳಗಡೆ ಬೀಳೋದು ಈಸಿ ಅಲ್ವಾ. ಸೊ ಮೇಲಿಂದ ಕೆಳಗಡೆ ಬೀಳಿಸೋದನ್ನು ತೆಗೆದುಬಿಟ್ಟು ಅದನ್ನು ರಿವರ್ಸ್ ಟೆಕ್ನಾಲಜಿ ಮಾಡೋರು, ಆವಾಗ ಅದು ಕೆಳಗಿಂದ ಮೇಲೆ ಹೋಗೋ ಥರ ಆಗೋದು. ಸೊ ಈ ಥರ ಟ್ರಿಕ್ ಶಾಟ್ಸ್ಗಳನ್ನ ತೆಗೆದು ಫ್ರೇಮ್ ಟು ಫ್ರೇಮ್ ಜೋಡಿಸೋರು. ಇವಾಗ ಅದರಲ್ಲಿ ಈಗ ಕಟ್ಟಾಗಿ ಬರಬೇಕು, ಅಥವಾ ನಿಧಾನವಾಗಿ ಬರಬೇಕು, ಅಥವಾ ವೇಗವಾಗಿ ಹೋಗಬೇಕು. ಸೊ ಆವಾಗ ಈ ಫ್ರೇಮ್ಗಳಿರೋದಲ್ಲ, ಫಿಲಮ್ನಲ್ಲಿ ಇಷ್ಟು ಫ್ರೇಮು ಅಂತ ಇರೋದಲ್ಲ, ಆ ಫ್ರೇಮ್ಗಳನ್ನು ಕಟ್ ಮಾಡಿ ಅವ್ರಿಗೆ ಬೇಕಾದಂಥ ವೇಗಕ್ಕೆ ಜೋಡಿಸ್ಕೊಂಡು ಅದನ್ನು ಪ್ರಿಂಟ್ ಹಾಕೋರು. ಸೊ ಹೀಗಾಗಿ ಈ ಟ್ರಿಕ್ ಶಾಟ್ಸ್ಗಳು ಮತ್ತು ಈ ವೇಗವನ್ನು ಉಂಟು ಮಾಡೋದು, ಆಮೇಲೆ ರಿವರ್ಸ್ ಟೆಕ್ನಿಕ್ಕು, ಇವುಗಳೇ ಹೆಚ್ಚಾಗಿ ಬಳಕೆ. ಅಂದರೆ ಹೆಚ್ಚಿನ ಕೆಲಸ ಕ್ಯಾಮ್ರಾಮನ್ಗಳೇ ಮಾಡಿಬಿಡೋರು. ಆಮೇಲೆ ಲ್ಯಾಬ್ನಲ್ಲಿ ಎಡಿಟಿಂಗ್ನಲ್ಲಿ ಅದನ್ನು ಅದಕ್ಕೆ ಬೇಕಾದಂಗೆ ಮಾಡ್ತಾವರು. ಯಾಕೆಂದರೆ ಕಂಪ್ಯೂಟರ್ ಇಲ್ಲದಿರೋ ಕಾಲ ಅದು. ಅದೇ ಈಗ ವೈಕುಂಠ ಲೋಕ, ಸೊ ನಮ್ಗೆ ಈಗಿನ ವೈಕುಂಠ ಲೋಕ ನೋಡಿದಾಗ ಬಿಡಿ ಗ್ರಾಫಿಕ್ಸ್ ಅಲ್ಲಿ ಮಾಡಿದ್ದಾರೆ, ಏನ್ ಬೇಕಿದ್ರು ಮಾಡ್ತಾರೆ ಅಂತ ಅನ್ಕೊಬಹುದು. ಆಗೆಲ್ಲ ಆ ಫಾಗ್ ಆಗಿರ್ಬೋದು, ಸೊ ಅದನ್ನೆಲ್ಲ ಹತ್ತಿಲೆ ಮಾಡ್ತಿದ್ರು ಅಂತ ಅನ್ಸುತ್ತೆ. ಜೊತೆಗೆ ಹಿಂದೆ ಸ್ಟಾರ್ಸ್ ಗಳೆಲ್ಲ ಇರ್ತಿತ್ತು. ನಮಗೆಲ್ಲ ಹೇಗೆ ಅಂತಂದ್ರೆ ಮೇ ಬಿ ವೈಕುಂಠ ಲೋಕ ಅಂತ ಅಂದ್ರೆ ಹೀಗೆ ಇರ್ತಿತ್ತೇನೋ ಅನ್ನೋ ಒಂದು ವಿಷನ್ ನಮ್ಮಲ್ಲಿ ಕ್ರಿಯೇಟ್ ಆಗ್ತಾ ಇತ್ತು. ಸೊ ಈಗಿಂದು ನಮಗ್ ಮುಖ್ಯ ಆಗೋದಿಲ್ಲ. ನಮ್ಗೆ ವೈಕುಂಠ ಲೋಕ ಅಂತಂದ್ರೆ ಇವತ್ತಿಗೂ ನಮ್ಗೆ ಅದೇ ಜ್ಞಾಪಕ ಬರುತ್ತೆ. ಸೊ ಅವೆಲ್ಲ ಹೇಗೆ ಅದಂದ್ರೆ ಅದು ಹೆಚ್ಚು ಕಲಾ ನಿರ್ದೇಶಕರ ಕೈ ಚಳಕ. ಕಲಾ ನಿರ್ದೇಶಕರು ಮತ್ತು ಕ್ಯಾಮ್ರಾಮೆನ್ನು ಇವರಿಬ್ಬರು ಕೂತ್ಕೊಂಡು ಚರ್ಚೆ ಮಾಡಿ ಎಲ್ಲಿ ಮಾಸ್ಕ್ ಹಾಕ್ಬೋದು, ಸೆಟ್ಗಳನ್ನು ಹೇಗೆ ಕ್ರಿಯೇಟ್ ಮಾಡ್ಬೋದು. ಈಗೇನಾಗುತ್ತೆ, ಒಂದು 2-3 ಸೆಟ್ ಹಾಕಿರ್ತಾರೆ ಅಂದ್ಕೊಳ್ಳೋಣ. ಸೊ ಅದರ ಕ್ಯಾಮ್ರಾ ಹತ್ರನೇ ಕೆಲವೊಮ್ಮೆ ಗಾಜಿನಲ್ಲಿ ಕೂಡ ಚಿತ್ರ ಬರೆಯೋರು. ಗಾಜಿನಲ್ಲಿ ಸ್ಲೈಡ್ಸ್ ಅಂತೀವಲ್ಲ, ಆ ಸ್ಲೈಡ್ಸ್ಗಳ ಥರದಲ್ಲಿ ಅದರಲ್ಲಿ ಬೇಕಾದಂಥ ಕೆಲವು ಚಿತ್ರಗಳನ್ನ ಬರೆದು ಅದನ್ನು ಕ್ಯಾಮ್ರಾಗೆ ಹತ್ತಿರವಾಗಿಟ್ಟು ಹಿಂದೆ ಸೆಟ್ ಕಾಣೋ ಹಂಗೆ, ಸೊ ಡಿಸ್ಟೆನ್ಸ್ ಫೀಲ್ ಆಗೋ ಹಂಗೆ. ಸೊ ಹಾಗಾಗಿ ಬೇರೆ ಬೇರೆ ಆಕಾರಗಳು, ಬೇರೆ ಬೇರೆ ಚಿತ್ತಾರಗಳು ಬೇಕಾದಾಗ ಸೊ ಈ ಥರ ಗಾಜಿನಲ್ಲಿ ಬರೋದ್ರ ಮೂಲಕ, ಕ್ಯಾಮ್ರಾ ಹತ್ತಿರ ಇಟ್ಕೊಳ್ಳೋದ್ರ ಮೂಲಕ
ಹಾಗೆ ಕೆಲವು ವಸ್ತುಗಳನ್ನು ಅವ್ರಿಗೆ ಯಾವ್ದು ಬೇಕೋ ಅದು ಕ್ಯಾಮ್ರಾ ಹತ್ತಿರ ಇರುತ್ತೆ. ಅದನ್ನು ನಾನು ಮಿನಿಯೇಚರ್ ಅಂತ ಹೇಳಿದ್ನಲ್ಲ, ಹಾಗೆ ಆ ಮಿನಿಯೇಚರ್ಗಳನ್ನ ಇಟ್ಕೊಂಡು ಅಲ್ಲಿಂದ ದೂರವಾಗಿ ಕಾಣೋ ಹಾಗೆ ಹೀಗೆ ಎಲ್ಲವನ್ನೂ ಕ್ಯಾಮ್ರಾಮನ್ಗಳು ಮತ್ತು ನಿರ್ದೇಶಕರ ಕಲ್ಪನೆ, ಕ್ಯಾಮ್ರಾಮನ್ನು ಮತ್ತು ಆ ಕಲಾ ನಿರ್ದೇಶಕರು. ಹಾಗಾಗಿ ಕಲಾ ನಿರ್ದೇಶಕರ ಕೆಲಸನೂ ತುಂಬ ಇರೋದು ಆವಾಗ ಈ ಥರದನ್ನು ಕ್ರಿಯೇಟ್ ಮಾಡೋದಕ್ಕೆ. ಸೊ ಹಾಗಾಗಿ ಅದರ ಟೈಮ್ ತುಂಬ ತೊಗೊಳ್ಳೋದು, ಸೆಟ್ಗಳನ್ನು ಹಾಕೋದಕ್ಕೆ ಟೈಮ್ ತೊಗೊಳ್ಳೋದು. ಈಗ ನಾವು ಮಹಾಭಾರತ ಸೀರಿಯಲ್ ಮಾಡಿದಾಗಲೂ ಕೂಡ ಒಂದು ಈ ಥರದ್ದೊಂದು 3-4 ಸೆಟ್ಟನ್ನು 3 ಅರಮನೆಗಳ ಸೆಟ್ಗಳನ್ನು ಒಂದು ಕಡೆ ಹಾಕಿದ್ವಿ. ಅದು ತುಂಬ ವೆಚ್ಚ ಮತ್ತು ಸಮಯ ತೊಗೊಳ್ಳೋ ಅಂಥದ್ದು. ಇವಾಗ ಆಗಿದ್ದರೆ ಬಹುಶಃ ಹಂಗೆ ಮಾಡ್ತಾ ಇರಲಿಲ್ಲ. ಇವಾಗೆಲ್ಲ ನಾವು ಗ್ರಾಫಿಕಲ್ಲೇ ಅರಮನೆ ಕ್ರಿಯೇಟ್ ಮಾಡಿಬಿಡ್ತಾ ಇದ್ವಿ. ಆವಾಗ ಅದು ಇನ್ನೂ ಸಾಧ್ಯ ಇಲ್ಲದ್ರಿಂದ ಸೆಟ್ಗಳು ಹಾಕಿ ಮಾಡಿದ್ದು.